2013 ಸೆನ್ಸೆಕ್ಸು 18,000 ಇರುತ್ತೆ. ಅದೇ ವರ್ಷದಲ್ಲಿ ನಮ್ಮ ಇಂಡಿಯಾದ 5 ಸ್ಟೇಟ್ನ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ಅದರಲ್ಲಿ ಮೆಜಾರಿಟಿ ಸ್ಟೇಟಲ್ಲಿ BJP ವಿನ್ ಆಗಿರುತ್ತೆ. ಈ ರಿಸಲ್ಟ್ ಬಂದ ತಕ್ಷಣ ಸೆನ್ಸೆಕ್ಸು ನೆಕ್ಸ್ಟ್ 6 ತಿಂಗಳಲ್ಲಿ 26,000 ಹೋಗುತ್ತೆ. ಒಂದು ವಾರದಿಂದ ಇದೇ ಥರ 5 ಸ್ಟೇಟ್ ಎಲೆಕ್ಷನ್ ನಡೀತು. ಅದರಲ್ಲಿ ಮೆಜಾರಿಟಿ ಸ್ಟೇಟ್ನ ಮತ್ತೆ BJP ವಿನ್ ಮಾಡಿದೆ. ಒಂದು ವಾರದಿಂದ ಸೆನ್ಸೆಕ್ಸ್ 66,000 ಇತ್ತು, ಇವತ್ತು ಆಲ್ಮೋಸ್ಟ್ 70,000 ರೀಚ್ ಆಗಿದೆ. ಜಗತ್ತಲ್ಲೇ ದೊಡ್ಡ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಆಗಿರೋ ಜೆಫ್ರಿ ಹೇಳ್ತಾನೆ, ಈ ಕರೆಂಟ್ ಗೌರ್ಮೆಂಟ್ ಏನಾದರೂ 2024ರಲ್ಲಿ ವಾಪಸ್ ಬರಲಿಲ್ಲದ್ರೆ ಸ್ಟಾಕ್ ಮಾರ್ಕೆಟು 25-30% ಬೀಳುತ್ತೆ ಅಂತ. ಅಷ್ಟೇ ಅಲ್ಲ, ಜಗತ್ತಲ್ಲಿರೋ ದೊಡ್ಡ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಸೇಮ್ ಇದೇ ಹೇಳ್ತಿದ್ದಾವೆ. ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ಗೂ ಎಲೆಕ್ಷನ್ಗೂ ಏನು ಸಂಬಂಧ? ಸ್ಟಾಕ್ ಮಾರ್ಕೆಟ್ ಯಾಕೆ ನನಗೆ ಇದೇ ಗೌರ್ಮೆಂಟ್ ಬಂದರೆ ಒಳ್ಳೆಯದು, ಇದೇ ಗೌರ್ಮೆಂಟ್ ಬಂದರೆ ಕೆಟ್ಟದು ಅಂತ ಮೈಂಡ್ಸೆಟ್ ಇಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಡಿಸ್ಕ್ಲೈಮರ್. ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋದು ಯಾವುದೇ ಒಂದು ಪಕ್ಷದ ಪರ ಮತ್ತು ಪಕ್ಷದ ವಿರೋಧ ಅಲ್ಲ. ಇದೆಲ್ಲನೂ ಫ್ಯಾಕ್ಟ್ ಇಟ್ಕೊಂಡೆ ಮಾತಾಡ್ತಿರೋದು. ಪ್ರತಿಯೊಂದು ಡೀಟೇಲು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ನೀವು ಹೋಗಿ ಚೆಕ್ ಮಾಡಿ. ಆಮೇಲೆ ನಾನು ಇವ್ರು ಬಂದರೆ ಒಳ್ಳೆಯದು, ಇವ್ರು ಬಂದರೆ ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ. ನಾನು ಸ್ಟಾಕ್ ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಆಗಿ ಮತ್ತು ಎಕನಾಮಿ ಪರ್ಸ್ಪೆಕ್ಟಿವ್ ಆಗಿ ಹೇಳ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟು ಏನಕ್ಕೆ ಮೇಲೆ ಕೆಳಗೆ ಹೋಗುತ್ತೆ? ಮೇಜರ್ ರೀಸನ್ ಮೇಲೆ ಕೆಳಗೆ ಹೋಗೋಕ್ಕೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸಪ್ಲೈ ಜಾಸ್ತಿ ಇದ್ದರೆ ಸ್ಟಾಕ್ ಕೆಳಗೆ ಬರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಸ್ಟಾಕ್ ಮೇಲೆ ಹೋಗುತ್ತೆ. ಈ ಸಪ್ಲೈ ಮತ್ತು ಡಿಮ್ಯಾಂಡ್ನ ಕ್ರಿಯೇಟ್ ಮಾಡೋದು ಯಾರು ಹೇಳಿ? ಮೇಜರ್ಲಿ FIS ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಫಾರಿನಿಂದ ಇನ್ವೆಸ್ಟ್ ಮಾಡೋರು. ನೆಕ್ಸ್ಟ್ DIS ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಗಳು. ಡೊಮೆಸ್ಟಿಕ್ ಅಂದರೆ ನಮ್ಮ ಮ್ಯೂಚುವಲ್ ಫಂಡ್ ಇರ್ಬೋದು, LIC ಇರ್ಬೋದು, ಇನ್ಶೂರೆನ್ಸ್ ಕಂಪ್ನಿಗಳು ಇರ್ಬೋದು, ಇವ್ರನ್ನೆಲ್ಲನೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಇನ್ನೊಂದು ರಿಟೇಲ್ ಅಂದರೆ ನಾವು ನೀವು ಯಾರು ಇಂಡಿವಿಜುವಲಿ ನಮ್ಮ ಸ್ವಂತ ದುಡ್ಡನ್ನ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀವಿ, ಅವ್ರನ್ನ ರಿಟೇಲರ್ಸ್ ಅಂತ ಕರೀತಾರೆ. ಇವರೇ ಡಿಸೈಡ್ ಮಾಡ್ತಾರೆ ಶೇರ್ ಪ್ರೈಸ್ ಮೇಲೆ ಹೋಗ್ಬೇಕಾ ಕೆಳಗೆ ಬರಬೇಕಾ ಅಂತ. ಹಾಗಿದ್ರೆ ಇವ್ರಿಗೆ ಯಾವ ಥರ ಗೌರ್ಮೆಂಟ್ ಬೇಕು? ನಾರ್ಮಲಿ ಇನ್ವೆಸ್ಟರ್ಸ್ಗೆ ಅಂತಲ್ಲ, ಯಾವುದೇ ಒಂದು ಎಕನಾಮಿಗೆ ಸ್ಟೇಬಲ್ ಗೌರ್ಮೆಂಟ್ ಬೇಕು. ಸ್ಟೇಬಲ್ ಅಂದರೆ ಅಗ್ಲೆಲ್ಲ ಕೊಲ್ಯಾಪ್ಸ್ ಆಗಬಾರ್ದು. ಈಗ ನೋಡಿರ್ತೀರ, ಜಾಯಿಂಟ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲೇ ನೋಡಿ ಎಷ್ಟು ಸಲ ಗೌರ್ಮೆಂಟ್ ಬೀಳೋದು ಹೇಳೋದು ಈ ಥರ ಆಯಿತು. ಅವಾಗ ಏನಾಗುತ್ತೆ, ಯಾವುದೇ ಥರ ಫೈಲ್ ಮೂವ್ ಆಗಲ್ಲ. ಯಾವುದೇ ಥರ ಈಗ ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನಾದರೂ ಒಂದು ಹೊಸ ಪಾಲಿಸಿ ಮಾಡಬೇಕು ಅಂತ ಏನಾದರೂ ಮಾಡಿದಾಗ ತುಂಬ ಡಿಫ್ರೆನ್ಸ್ ಬರುತ್ತೆ. ಯಾಕಂದರೆ ನನಗದು ಇಷ್ಟ ಇಲ್ಲ, ನಿನಗಿಷ್ಟ ಇದೆ, ನಿಮ್ಮ ಪಕ್ಷದವ್ರಿಗೆ ಇಷ್ಟ ಇಲ್ಲ, ನಮ್ಮ ಪಕ್ಷದವ್ರಿಗೆ ಇಷ್ಟ ಇಲ್ಲ ಅಂತ ಈ ಥರ ಜಗಳ ಆಗುತ್ತೆ. ಅವಾಗ ಯಾವುದೇ ಥರ ಒಂದು ಪಾಲಿಸಿನ, ದೇಶಕ್ಕೆ ಉಪಯೋಗ ಆಗಬೇಕಾಗಿರೋ ಪಾಲಿಸಿನ ಮೂವ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಎಕನಾಮಿ ಸ್ಲೋ ಡೌನ್ ಆಗುತ್ತೆ. ಮತ್ತು ನೆಕ್ಸ್ಟು ಫುಲ್ ಮೆಜಾರಿಟಿ ಇರೋ ಗೌರ್ಮೆಂಟ್ ಬರಬೇಕು. ಫುಲ್ ಮೆಜಾರಿಟಿ ಅಂದರೆ ಈಗ ಏನಾದರೂ 250 ಸೀಟು ಬೇಕಾಗಿದೆ. ಈಗ ಲೋಕಸಭೆಗೆ ಎಷ್ಟು ಬೇಕಾಗಿದೆ? 280 ಸೀಟ್ ಬೇಕಾಗಿದೆ. 280 ಸೀಟ್ ಬೇಕಾಗಿದ್ರೆ 280 ಸೀಟನ್ನು ಒಂದು ಪಕ್ಷ ಗೆಲ್ಲಬೇಕು. ಅದು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದನ್ನ ಒಂದು ಪಕ್ಷ ಫುಲ್ ಮೆಜಾರಿಟಿಯಾಗಿ ಬರಬೇಕು. ಅವಾಗ ಏನಾಗುತ್ತೆ, ಯಾವುದೇ ಥರ ಅಡೆತಡೆಗಳು ಆಗಲ್ಲ, ಆರಾಮ್ಸೆ ಕೆಲಸ ನಡೀತವೆ. ನಾನು ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು ಅನ್ನೋ ಗೌರ್ಮೆಂಟ್ ಯಾರು ನಡೆಸ್ತಿರ್ತಾರಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಈಗ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಥರ ಪಾಲಿಸಿ ತರಬೇಕು, ಏನು ತರಬೇಕಂತ. ಯಾಕಂದರೆ ಅವ್ರ ಕೈಯಲ್ಲಿ ಪವರ್ ಇದೆ. ಅವ್ರ ಕೈಯಲ್ಲಿ ಈಗ ಯಾವುದಾನ ಒಂದು ನೀವೊಂದು ಪಾಲಿಸಿ ತಗೊಂಡು ಪಾರ್ಲಿಮೆಂಟಲ್ಲಿ ಪಾಸ್ ಮಾಡಬೇಕಂದ್ರೆ ನಿಮಗದು ಪವರ್ ಇರಬೇಕು. ಇಷ್ಟು ಜನ ವೋಟ್ ಹಾಕ್ಬೇಕಂತ ಇರುತ್ತೆ ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕಂದ್ರೆ. ಅದಕ್ಕೆ ನಿಮ್ಮ ಹತ್ರ ಅಷ್ಟು ಜನ ಮೆಜಾರಿಟಿನಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ಯಾವುದೇ ಕೆಲಸಕ್ಕೆ ಅಡೆತಡೆ ಆಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ಎಷ್ಟೋ ಪಾಲಿಸಿಗಳು ಜಾರಿಗೆ ಬರಲ್ಲ, ಎಲ್ಲ ಅಲ್ಲಲ್ಲೇ ನಿಂತೋಗ್ಬಿಡ್ತವೆ. ಮೂರನೇದು ಗ್ರೋತ್ ಓರಿಯೆಂಟೆಡ್ ಗೌರ್ಮೆಂಟ್ ಇರಬೇಕು. ಗ್ರೋತ್ ಅಂದರೆ ಕಂಟ್ರಿನ ಮೇಲೆ ತಗೊಂಡೋಗುವಂಥ ಗೌರ್ಮೆಂಟ್ ಇರಬೇಕು. ಗೌರ್ಮೆಂಟ್ ಯಾವಾಗ್ಲೂ ಫೋಕಸ್ಸು ಗ್ರೋತ್ ಕಡೆ ಇರಬೇಕು. ಈಗ GDPನ ಗ್ರೋತ್ ಮಾಡೋದಿರಲಿ, ಕಂಟ್ರಿ ಎಕನಾಮಿನ ಗ್ರೋತ್ ಮಾಡೋದಿರಲಿ, ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದಿರಲಿ, ಪ್ರತಿಯೊಂದು ಗೌರ್ಮೆಂಟ್ದು ಫೋಕಸ್ಸು ಆ ಕಡೆನೇ ಇರಬೇಕು. ಹಾಗಿದ್ರೆ ಈ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು ಏನು ಕೇಳ್ತಿದ್ದಾವೆ, ಈ ಕರೆಂಟ್ ಗೌರ್ಮೆಂಟ್ ಬರಲಿಲ್ಲದ್ರೆ ಮಾರ್ಕೆಟ್ 30% ಬೀಳುತ್ತೆ, 40% ಬೀಳುತ್ತೆ ಅಂತ ಏನು ಕೇಳ್ತಿದ್ದಾರೆ? ಕ್ರಿಸ್ ವುಡ್, ಜಫ್ರಿಯಾ ಗ್ಲೋಬಲ್ ಹೆಡ್ ಆಫ್ ಈಕ್ವಿಟಿ, ಇವ್ರು ಹೇಳ್ತಿದ್ದಾರೆ, ಲಾರ್ಜ್ ಕಂಪ್ನಿ ಲೈಕ್ ಆಪಲ್ ಹ್ಯಾವ್ ಟು ಎಡ್ಜ್ ಅಗೇನ್ಸ್ಟ್ ಪ್ರೊಡಕ್ಷನ್ ಇನ್ ಚೈನಾ. ಇಂಡಿಯಾ ಈಸ್ ದ ನೆಕ್ಸ್ಟ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಇನ್ ನೆಕ್ಸ್ಟ್ 20 to 30 years. ಅಂದರೆ ಈಗ ದೊಡ್ಡ ಕಂಪ್ನಿಗಳು, ಈಗ ಎಕ್ಸಾಂಪಲ್ ಆ್ಯಪಲ್ ಇರ್ಬೋದು, ಸ್ಯಾಮ್ಸಂಗ್ ಇರ್ಬೋದು, ಜಗತ್ತಲ್ಲಿ ಯಾವ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿದಾವಲ್ಲ, ಈವನ್ ಟೆಸ್ಲಾ ಕೂಡ ಇಂಡಿಯಾಗೆ ಶಿಫ್ಟ್ ಆಗ್ತಾ ಇದೆ. ಯಾಕೆ ಅವರು ಇಂಡಿಯಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಚೈನಾ ಬಿಟ್ಬಿಟ್ಟು ಇನ್ನೊಂದು ಕಂಟ್ರಿ ಬೇಕು. ಚೈನಾ +1 ಸ್ಟ್ರಾಟಜಿ ಅಂತಾರೆ. ಚೈನಾ ಬಿಟ್ಟು ಇನ್ನೊಂದು ಕಂಟ್ರಿ ಯಾಕೆ ಬೇಕಂದರೆ, ಈಗ ಚೈನಾ ಮೇಲೆ ಫುಲ್ ಡಿಪೆಂಡ್ ಆಗಿದ್ದಾಗ ಏನಾಗುತ್ತೆ, ಈಗ ನೀವು ಕೋವಿಡಲ್ಲಿ ನೀವು ನ್ಯೂಸ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ, ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿಬಿಟ್ಟಿತ್ತು. ಯಾಕಂದರೆ ಚೈನಾ ಲಾಕ್ಡೌನ್ ಮಾಡಿಬಿಟ್ಟಿದ್ದ. ಚೈನಾ ಲಾಕ್ಡೌನ್ ಮಾಡಿದಾಗ ಏನಾಗುತ್ತೆ, ಆಪಲ್ ಅವ್ನ ಪ್ರಾಡಕ್ಟ್ನ ಆ ದೇಶದಿಂದ ತಗೊಂಡು ಬೇರೆ ದೇಶಕ್ಕೆ ಸೆಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವನು ಎಂಟೈರ್ ವರ್ಲ್ಡಲ್ಲೇ ಪ್ರಾಡಕ್ಟ್ ಸೆಲ್ ಆಗುತ್ತೆ, ಯಾವುದೋ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗಿಲ್ಲ. ಅದೇ ಥರ ಬೇರೆ ಕಂಪ್ನಿಗಳು ಇರ್ಬೋದು, ಅವ್ರದ್ದೆಲ್ಲರೂ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು ಚೈನಾ ಆಗಿತ್ತು. ಯಾಕಂದರೆ ಚೈನಾ ಅಲ್ಲಿ ಪ್ರೊಡಕ್ಷನ್ ಮಾಡಿಸಿದ್ರೆ ಕಾಸ್ಟ್ ಕಮ್ಮಿ ಇತ್ತು. ಈಗ ಚೈನಾ ಜೊತೆಗೆ ನನಗೆ ಇನ್ನೊಂದು ಕಂಟ್ರಿ ಬೇಕು ಎಡ್ಜ್ ಆಗಿ, ಆ ಕಂಟ್ರಿ ಯಾವುದು? ಇಂಡಿಯಾನೇ. ಅಂದರೆ ಯಾವಾಗ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಇಂಡಿಯಾದಲ್ಲಿ ಬರ್ತವೆ, ಇಂಡಿಯಾದಲ್ಲಿ ಪ್ಲಾಂಟ್ ಸೆಟ್ ಮಾಡ್ತಾರೆ, ಅವಾಗ ಆಟೋಮೆಟಿಕ್ಲಿ ಇಂಡಿಯಾದಲ್ಲಿ ಜಾಬ್ ಕ್ರಿಯೇಷನ್ ಆಗುತ್ತೆ.
ಎಷ್ಟೋ ಜನಕ್ಕೆ ಜಾಬ್ ಕ್ರಿಯೇಷನ್ ಆದಾಗ ಏನಾಗುತ್ತೆ, ಗ್ರೋತ್ ಸಿಗುತ್ತೆ ಕಂಟ್ರಿಗೆ. ಈಗ ಜಾಬ್ ಕ್ರಿಯೇಷನ್ ಆದ ತಕ್ಷಣ ಏನು ಮಾಡ್ತಾರೆ, ಅವ್ರದ್ದು ದುಡ್ಡನ್ನ ಯೂಸ್ ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳಕ್ಕೆ ಇದು ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಂಟ್ರಿನಲ್ಲಿ ಗ್ರೋತ್ ಸಿಗುತ್ತೆ, ಕಂಟ್ರಿಗೆ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಆ ಟ್ಯಾಕ್ಸ್ನ ಮತ್ತೆ ಗೌರ್ಮೆಂಟ್ ಯೂಸ್ ಮಾಡಿಕೊಂಡು ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕಂಟ್ರಿ ಗ್ರೋ ಆಗುತ್ತೆ. ಕಂಟ್ರಿ ಗ್ರೋ ಆದರೆ ಸ್ಟಾಕ್ ಮಾರ್ಕೆಟ್ ಕೂಡ ಗ್ರೋ ಆಗುತ್ತೆ. ಫಾರ್ ದಿಸ್ ಕರೆಂಟ್ ಗೌರ್ಮೆಂಟ್ ನೀಡ್ ಟು ಬಿ ರೀಎಲೆಕ್ಟೆಡ್ ಆ್ಯಂಡ್ ದೇರ್ ಹ್ಯಾಸ್ ಟು ಬಿ ಪಾಲಿಸಿ ಕಂಟಿನ್ಯೂಡ್. ಅದಕ್ಕೋಸ್ಕರ ಈ ಕರೆಂಟ್ ಗೌರ್ಮೆಂಟ್ ವಾಪಸ್ ಬರಬೇಕು. ಪಾಲಿಸಿ ಹಿಂದೆ ಏನೇನು ಪಾಲಿಸಿ ಮಾಡಿದಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ಗೌರ್ಮೆಂಟ್ ಬರಲೇಬೇಕು. ಈಗ ಏನಾದ್ರೂ ಅನ್ಸ್ಟೆಬಿಲಿಟಿ, ಕಂಟ್ರಿನಲ್ಲಿ ಅನ್ಸ್ಟೆಬಿಲಿಟಿ ಇದ್ದರೆ ಬೇರೆ ಕಂಟ್ರಿಯಿಂದ ಕಂಪ್ನಿಗಳು ಇಂಡಿಯಾಗೆ ಬರಲ್ಲ, ಎದುರ್ಕೊಳ್ತಾರೆ. ಯಾಕಂದರೆ ಪಾಲಿಸಿ ಚೇಂಜ್ ಆಗ್ಬೋದು, ಏನು ಬೇಕಿರೋ ಆಗ್ಬೋದು, ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಇದಕ್ಕೆಲ್ಲ ಎದುರ್ಕೊಂಡು ಅವ್ರು ವಾಪಸ್ ಬರ್ದಂಗೆ ಸ್ಟಾಪ್ ಆಗ್ಬೋದು. ಅದಕ್ಕೋಸ್ಕರನೇ ಈ ಕರೆಂಟ್ ಗೌರ್ಮೆಂಟ್ ರೀಎಲೆಕ್ಟ್ ಆಗಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ಮಾರ್ಗನ್ ಸ್ಟಾಲಿನೂ ಹೇಳ್ತಾನೆ, ಸ್ಟಾಕ್ ಮಾರ್ಕೆಟ್ ಟು ಫಾಲ್ 30% ಇಫ್ ಎಲೆಕ್ಷನ್ ರಿಸಲ್ಟ್ ಸರ್ಪ್ರೈಸ್ ನೆಗೆಟಿವ್ಲಿ. ಅಂದರೆ ಈಗ ಏನಾದರೂ ಬರೋ ಎಲೆಕ್ಷನ್ ರಿಸಲ್ಟ್ ಏನಾದರೂ ಸರ್ಪ್ರೈಸ್ ಮಾಡಿದ್ರೆ, ಇನ್ವೆಸ್ಟರ್ಗೆ ನೆಗೆಟಿವ್ಲಿ ಸರ್ಪ್ರೈಸ್ ಮಾಡಿದ್ರೆ, ಈಗ ಟ್ರೆಂಡ್ ಏನಿದೆ ಹೇಳಿ, ಟ್ರೆಂಡ್ ಈಗೇನಿದೆ ನರೇಂದ್ರ ಮೋದಿ ಗೌರ್ಮೆಂಟ್ ವಾಪಸ್ ಬರುತ್ತೆ ಅಂತ ಇದೆ. ಇದೇನಾದರೂ ಟ್ರೆಂಡ್ ಸರ್ಪ್ರೈಸ್ ಆಗಿ ಉಲ್ಟಾ ಆದರೆ 30% ಮಾರ್ಕೆಟ್ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮಾರ್ಗನ್ ಸ್ಟಾಲಿ ಹೇಳ್ತಾ ಇದ್ದಾನೆ. ಏನಿರ್ಬೋದು, ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಸೇಮ್ ರೀಸನ್ ಸೇಮೇ, ಬಟ್ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಥರ ಹೇಳ್ತಿದ್ದಾರೆ. ಹಾಗಿದ್ರೆ ಯಾಕೆ ಇವರೆಲ್ಲ ಈ ಥರ ಹೇಳ್ತಿದ್ದಾರೆ? ಮೋದಿ ಗೌರ್ಮೆಂಟ್ ಅಂಥದ್ದು ಏನು ಮಾಡಿಬಿಟ್ಟಿದೆ ಇನ್ವೆಸ್ಟರ್ಗೆ ಅಷ್ಟೊಂದು ಇಷ್ಟ ಆಗೋಕ್ಕೆ? ಮೊದಲನೇದು ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಜಿ ಎಸ್ ಟಿ ಇಂಪ್ಲಿಮೆಂಟ್ ಸರಿಯಾಗಿ ಮಾಡಲಿಲ್ಲ. ಫಸ್ಟಿಗೆ ಮಾಡಿದಾಗ 2017ರಲ್ಲಿ ಜಿ ಎಸ್ ಟಿನ ತಾಂಬಂದಾಗ ಗೌರ್ಮೆಂಟ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಿಲ್ಲ, ಅದನ್ನು ಡೈರೆಕ್ಟ್ ತಾಂಬಂದು ಇದು ಮಾಡಿಬಿಟ್ರು. ಅವಾಗ ಎಷ್ಟೋ ಜನ ಕನ್ಫ್ಯೂಸ್ ಆಗಿಬಿಡ್ತು. ಈವನ್ ಬಿಸ್ನೆಸ್ ಮಾಡೋರಿಗೆ ಫುಲ್ ಕನ್ಫ್ಯೂಸ್ ಆಗಿಬಿಡ್ತು, ಯಾವ ಥರ ನಡೆಸ್ಬೇಕು, ಏನು ನಡೆಸ್ಬೇಕು, ಶಾಕ್ ಆಗೋಗ್ಬಿಟ್ರು. ಬಟ್ ಆದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂದರೆ, ಈಗ ನೀವು ಯಾರನ್ನೇ ಕೇಳಿ ಜಿ ಎಸ್ ಟಿ ವಂಡರ್ಫುಲ್ ಅಂತ ಹೇಳ್ತಾರೆ. ಈವನ್ ನಾನು ಬಿಸ್ನೆಸ್ ಮಾಡೋದ್ರಿಂದ ನನಗೂ ಗೊತ್ತು ಜಿ ಎಸ್ ಟಿ ಎಷ್ಟು ಬೆನಿಫಿಷಿಯಲ್ ಬಿಸ್ನೆಸ್ ಮಾಡೋರಿಗೆ ಅಂತ, ಎಷ್ಟು ಈಸಿಯಾಗಿ ಹೋಗುತ್ತೆ. ಮುಂಚೆ ಏನಾಗ್ತಿತ್ತು, ನಾರ್ಮಲ್ ಬೇರೆ ಟ್ಯಾಕ್ಸ್ ಲ್ಯಾಬ್ ಇರ್ಬೇಕಾದ್ರೆ ಇಲ್ಲಿ ಟ್ಯಾಕ್ಸ್ ಕದಿಯೋರು ಅಂದರೆ ಏನು ಮಾಡೋರು, ನಂದು ಸೇಲೇ ಆಗಿಲ್ಲ ಅಂತ ತೋರಿಸೋರು. ಈಗೇನಾದರೂ ಒಂದು ಪ್ರಾಡಕ್ಟ್ ಸೇಲ್ ಆಗಿದ್ರೆ ಗೌರ್ಮೆಂಟಿಗೆ ಸೇಲ್ ಆಗಿಲ್ಲ ಅಂತಲೇ ತೋರಿಸೋರು. ಇವಾಗ ಏನಾಗುತ್ತೆ, ಜಾಸ್ತಿ ನೀವು ಆಟಾಡೋಕ್ಕೆ ಬರಲ್ಲ. ಈಗ ಒಂದು ಮ್ಯಾನುಫ್ಯಾಕ್ಚರಿಂದ ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀವಿ ಅಂದರೆ ನಾನು ಇನ್ನೂ ಜಿ ಎಸ್ ಟಿ ನಂಬರ್ ಹಾಕ್ತಾನೆ ಇಲ್ಲಿ ಸಿಸ್ಟಮಲ್ಲಿ, ಜಿ ಎಸ್ ಟಿ ನಂಬರ್ ಎಂಟ್ರಿ ಆಗುತ್ತೆ. ಇವಾಗ ಇದು ಬಂದ್ಬಿಟ್ಟು ನನ್ನ ಗೋಡನಲ್ಲಿರುತ್ತೆ. ಈಗ ನಾನೇನಾದರೂ ಪ್ರಾಡಕ್ಟ್ನ ಸೆಲ್ ಮಾಡಿದರೆ ಪ್ರಾಡಕ್ಟ್ ಸೆಲ್ ಆಗಿರಬೇಕು, ಇಲ್ಲ ನನ್ನ ಗೋಡನಲ್ಲಿರಬೇಕು. ಈಗ ನೀನು ಸೆಲ್ ಮಾಡಿಲ್ಲ ಅಂತ ತಪ್ಪು ಲೆಕ್ಕ ತೋರ್ಸೋಕ್ಕೆ ಬರಲ್ಲ. ಈಗಲೂ ಮಾಡ್ತಿದ್ದಾರೆ ತುಂಬ ಜನ ಆ ಥರ, ಬಟ್ ತುಂಬ ಕಡಿಮೆ ಆಗಿದೆ. ನಾನು ಎಷ್ಟೋ ಶಾಪ್ಗಳಲ್ಲಿ ಹೋಗಿದ್ದೀನಿ, ವಿತೌಟ್ ಬಿಲ್ ಅವರು ನಿಮಗೇನು ಪ್ರಾಡಕ್ಟಾಗಿ ಸೆಲ್ ಮಾಡಲ್ಲ. ಇಲ್ಲ ಸರ್, ಜಿ ಎಸ್ ಟಿ ಕಂಪಲ್ಸರಿ ಅಂತ ಹೇಳ್ತಾರೆ. ಯಾಕಂದರೆ ಎದುರ್ಕೊಂತಾರೆ ಮುಂದೆ ಆಗೋ ಕಾಂಪ್ಲಿಕೇಶನ್. ಈಗ ಯಾಕಂದರೆ ಪೇಮೆಂಟ್ ಕೂಡ ಡಿಜಿಟಲ್ ಆಗಿ ಬರೋದ್ರಿಂದ ನೀವು ಜಾಸ್ತಿ ಏನು ಇದು ಮಾಡೋಕ್ಕೆ ಬರಲ್ಲ. ಇದರಿಂದ ಏನಾಗುತ್ತೆ, ಗೌರ್ಮೆಂಟಿಗೆ ಕ್ಲೀನಾಗಿ ಟ್ಯಾಕ್ಸ್ ಸಿಗುತ್ತೆ. ಮುಂಚೆ ಏನು ಮಾಡ್ತಿದ್ರು, ಜಿ ಎಸ್ ಟಿ ಯಾರು ಪೇ ಮಾಡೋದು ಹೇಳಿ, ನಾವು ಕಸ್ಟಮರ್ಸ್ ಪೇ ಮಾಡೋದು. ಈಗ ಪೇ ಮಾಡಿರೋ ದುಡ್ಡನ್ನ ಗೌರ್ಮೆಂಟಿಗೆ ತೋರಿಸ್ತಲೇ ನಾನೇ ಇಟ್ಕೊಂಡ್ಬಿಡ್ತಿದ್ದೆ. ಮುಂಚೆ ನಾನೇ ಇಟ್ಕೊಂಡು ನಾನು ಎಂಜಾಯ್ ಮಾಡ್ತಿದ್ದೆ. 18% ಅಂದರೆ 1 ಲಕ್ಷ ರೂಪಾಯಿ ಏನೇನು ಐಟಮ್ ಸೆಲ್ ಮಾಡಿದ್ರೆ 18,000 ನಂದೆ, ಅದ್ರ ಮೇಲೆ ಲಾಭನೂ ನಂದೆ. ಗೌರ್ಮೆಂಟಿಗೆ ಕೊಡಬೇಕಾಗಿದ್ದು, ನಾನು ಸೇಲೇ ಆಗಿಲ್ಲ, ನಾನು ಪ್ರಾಡಕ್ಟ್ ಸೆಲ್ಲೇ ಮಾಡಿಲ್ಲ ಅಂತ ತೋರಿಸ್ತಿದ್ದೆ. ಇವಾಗ ಆ ಥರ ಆಟಾಡೋಕ್ಕೆ ಆಗಲ್ಲ. ಬಿಸ್ನೆಸ್ಗಳು ಕ್ಲೀನಾಗಿ ಬಿಸ್ನೆಸ್ ಮಾಡ್ತಾರೆ, ಕಂಟ್ರಿಗೆ ಜಾಸ್ತಿ ಟ್ಯಾಕ್ಸ್ ಸಿಗುತ್ತೆ. 2017ಕ್ಕೂ ಇವಾಗಲೂ ಕಂಪೇರ್ ಮಾಡಿದ್ರೆ ಜಿ ಎಸ್ ಟಿ ಕಲೆಕ್ಷನ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಆವಾಗ 90,000 crore ಪರ್ ಮಂತ್ ಬರ್ತಿತ್ತು, ಇವಾಗ 1,80,000 crore ಪರ್ ಮಂತ್ ಬರ್ತಾ ಇದೆ. ಆಲ್ಮೋಸ್ಟ್ 2 lakhಗೆ ಟಚ್ ಆಗ್ತಾ ಇದೆ. ಇಲ್ಲೇ ಕಾಣ್ತಾ ಇದೆಯಲ್ಲ ನಮಗೆ. ನೆಕ್ಸ್ಟು ಡಿಜಿಟಲೈಸೇಷನ್ ಅಂತೂ ನಮ್ಮ ಇಂಡಿಯಾದಲ್ಲಿ ಅಷ್ಟು ಫಾರ್ವರ್ಡ್ ಆದಂಗೆ ಎಲ್ಲೂ ಆಗಿಲ್ಲ. ಯು ಪಿ ಐ ಇರ್ಬೋದು, ಆಧಾರ್ ಇರ್ಬೋದು, ಡಿಜಿಟಲ್ ಲಾಕರ್ ಇರ್ಬೋದು, ಈ ಥರ ತುಂಬ ಪ್ರಾಡಕ್ಟ್ಗಳ್ನ ಗೌರ್ಮೆಂಟ್ ತಗೊಂಬಂದಿದೆ. ಆಧಾರ್ ಬಂದ್ಬಿಟ್ಟು 2013ರಲ್ಲೇ ಕಾಂಗ್ರೆಸ್ ಗೌರ್ಮೆಂಟ್ ತಗೊಂಬಂದಿತ್ತು, ಬಟ್ ಅದನ್ನು ಕ್ಲೀನಾಗಿ ಇಂಪ್ಲಿಕೇಶನ್ ಮಾಡಿದ್ದು, ಕ್ಲೀನಾಗಿ ಯೂಸ್ ಮಾಡ್ಕೊಂಡಿದ್ದು ಮೋದಿ ಗೌರ್ಮೆಂಟ್. ಯಾಕಂದರೆ ಇವ್ರು ಏನು ಮಾಡಿದ್ರು, ಆಧಾರ್ನ ಪ್ರತಿಯೊಂದಕ್ಕೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಧಾರ್ನ ಎಲ್ಲದಕ್ಕೂ ಲಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಏನಾಯಿತು, ಕೆಲಸ ಫಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ನೋಡಿ, ನೀವು ಮುಂಚೆ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ, ಈಗ 2017-18ರಲ್ಲಿ ಯಾರನ್ನ ಮಾಡಿದರೆ ಗೊತ್ತೇ ಇರುತ್ತೆ, 50 ಸೈನ್ ಮಾಡಬೇಕಿತ್ತು ಒಬ್ಬ ವ್ಯಕ್ತಿ ಡಿಮ್ಯಾಟ್ ಅಕೌಂಟ್ಗೆ. 50 ಸೈನ್ ಮಾಡಿ ಇಷ್ಟಪ್ಪ ಬುಕ್ಲೆಟ್ ಬರ್ತಿತ್ತು, ಇದರಲ್ಲಿ ಅವನು ಅಕೌಂಟ್ ಓಪನ್ ಮಾಡಬೇಕಿತ್ತು. ಇವಾಗ ಜಸ್ಟ್ ಒಂದು ಮೊಬೈಲ್ ಆ್ಯಪಿಂದ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಅದರಷ್ಟೇ ಇದು ಸೇಫ್ ಆಗಿದೆ, ಬಿಕಾಸ್ ಆಫ್ ಆಧಾರ್, ಬಿಕಾಸ್ ಆಫ್ ಡಿಜಿಟಲೈಸೇಷನ್. ಅಷ್ಟೇ ಅಲ್ಲ, ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ. ಇದರಿಂದ ಲೋನ್ ಕೊಡೋದು ಎಷ್ಟು ಈಸಿ ಆಗುತ್ತೆ. ಈಗ ಹಳ್ಳಿಗಳಲ್ಲಿ ಯಾರನ್ನ ಲೋನ್ ತಗೊಂಡಿದ್ದಾರೆ ಅಂದರೆ ಅದು ಕೈ ಸಾಲನೇ. ಇವ್ರ ಹತ್ರ 2 ರೂಪಾಯಿ 3 ರೂಪಾಯಿ ಬಡ್ಡಿ ಇಸ್ಕೊಂಡಿರೋದೇ ಅದು. ಅಲ್ಲಿ ಯಾವುದೇ ಬ್ಯಾಂಕ್ ಹೋಗ್ಬಿಟ್ಟು ಲೋನ್ ಕೊಡಲ್ಲ ಅವ್ರಿಗೆ, ಯಾಕಂದರೆ ಅವ್ರದ್ದು ಯಾವುದೇ ಥರ ಟ್ರಾನ್ಸಾಕ್ಷನ್ ಇರಲ್ಲ, ಟ್ರಾನ್ಸಾಕ್ಷನ್ ಎಲ್ಲಿದ್ದು ಗೊತ್ತಾಗ್ತಾ ಇರಲ್ಲ. ಇವಾಗ ಏನಾಯಿತು, ಈ ಆಧಾರ್ನ ಯೂಸ್ ಮಾಡಿಕೊಂಡು ಗೌರ್ಮೆಂಟು ಜನ್ಧನ್ ಅಕೌಂಟ್ನ ತಗೊಂಬಂತು. ಜನ್ಧನ್ ಅಕೌಂಟಿಂದ ಪ್ರತಿಯೊಬ್ಬರು ಅಕೌಂಟ್ನ ಕ್ರಿಯೇಟ್ ಮಾಡಿದ್ರು. ಪ್ರತಿಯೊಬ್ಬರು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಸುಮ್ಮನೆ ಇಟ್ಕೊಳಲ್ಲ, ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ.
ಬ್ಯಾಂಕಿಗೆ ಗೊತ್ತಾಗುತ್ತೆ ನೀನೇನು ಮಾಡ್ತಾ ಇದೆಯಾ ಅಂತ. ಅವಾಗ ಏನಾಯಿತು, ನಿನಗೆ ಇವನು ಪರವಾಗಿಲ್ಲ ಟ್ರಾನ್ಸಾಕ್ಷನ್ ಕರೆಕ್ಟಾಗಿದೆ ಅಂತ ಏನು ಮಾಡಿದ್ರು, ಅಲ್ಲಿ ಈಗ ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಕಮ್ಮಿ ಇದೆ. ನೆಕ್ಸ್ಟ್ 5 to 10 ಇಯರ್ಸಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯಾರು ಕೈ ಸಾಲ ತಗೊಳಲ್ಲ. ಯಾಕಂದರೆ ಎಲ್ಲ ಬ್ಯಾಂಕ್ಗಳು ಎಂಟ್ರಿ ಆಗ್ತವೆ ರೂರಲ್ ಎಕನಾಮಿಗೆ. ಈಗ ನೆಕ್ಸ್ಟ್ ಅವ್ರಿಗೂ ಈಗ ಆಲ್ರೆಡಿ ಸಿಟಿನಲ್ಲಿ ಎಲ್ಲರಿಗೂ ಹತ್ರ ಲೋನ್ ಕೊಟ್ಟು ಮುಗಿದೋಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಅವ್ರು ಎಂಟ್ರಿ ಆಗಬೇಕಾಗಿದ್ರೆ ರೂರಲ್ ಇಂಡಿಯಾದಲ್ಲಿ ಎಂಟ್ರಿ ಆಗಬೇಕಂದ್ರೆ ಅವ್ರಿಗೊಂದು ಪ್ರೂಫ್ ಬೇಕಲ್ಲ, ಇನ್ಕಮ್ ಪ್ರೂಫ್ ಬೇಕು. ಈಗ ಅದಕ್ಕೋಸ್ಕರ ಡಿಜಿಟಲೈಸೇಷನ್ ಯಾವಾಗ UPI ಬಂದ ತಕ್ಷಣ ಏನಾಯಿತು, ಫೋನ್ಪೇನಲ್ಲೆಲ್ಲ ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಅಕೌಂಟಲ್ಲೇ ಇಟ್ಕೊತಾರೆ, ಮನೆ ಒಳಗೆ ಯಾರು ಇಟ್ಕೊಳಲ್ಲ. ಈ ಬ್ಯಾಂಕಿಗೆ ಐಡಿಯಾ ಬರುತ್ತೆ, ಇವನ ಹತ್ರ ಇಷ್ಟು ಬ್ಯಾಲೆನ್ಸ್ ಇತ್ತು, ಇವ್ನಿಗೆ ಸ್ಪೆಂಡ್ ಮಾಡ್ತಿದ್ದ, ಈ ಥರ ಖರ್ಚು ಮಾಡ್ತಿದ್ದ, ಇವ್ನಿಗೆ ಲೋನ್ ಕೊಟ್ಟರೆ ವಾಪಸ್ ಕೊಡ್ತಾನೆ. ಈ ಥರ ಏನಾಗುತ್ತೆ, ಕಮ್ಮಿ ಇಂಟ್ರೆಸ್ಟಿಗೆ ಲೋನ್ ಸಿಗುತ್ತೆ. ಆಮೇಲೆ EMIನಲ್ಲಿ ನೀವು ಅದನ್ನು ಪೇ ಮಾಡ್ಬೋದು. ಮುಂಚೆ ಇವ್ ಬರೀ ಇಂಟ್ರೆಸ್ಟ್ ಕೊಟ್ಟೆ ಸಾಕಾಗಬೇಕು. ಯಾರನ್ನ ₹3 ₹4 ಬಡ್ಡಿ ಇಸ್ಕೊಂಡ್ರ ಹತ್ರ ಬರೀ ನೀವು ಇಂಟ್ರೆಸ್ಟೇ ಕೊಡ್ತಾ ಇರ್ತೀರಾ, ಅಸಲು ತೀರೋದೇ ಇಲ್ಲ. ಇದು ಒಂದು ನನ್ನ ಪ್ರಕಾರ ಒನ್ ಆಫ್ ದ ಮೇಜರ್ ರಿಫಾರ್ಮ್ ಡಿಜಿಟಲೈಸೇಷನ್. ಡಿಜಿಟಲ್ ಇಂಡಿಯಾ ಅಂತ ತಾಮಂದ್ರಲ್ಲ, ತುಂಬ ಪುಷ್ ಮಾಡಿದ್ರು ಡಿಜಿಟಲೈಸೇಷನ್ಗೆ. ನೆಕ್ಸ್ಟ್ ಪಾಯಿಂಟು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಬೆಲೆ ಏರಿಕೆ. ಈಗ ಯಾವುದೇ ಒಂದು ಗೌರ್ಮೆಂಟ್ನ ಕ್ರಿಟಿಸೈಸ್ ಮಾಡೋದೇ ಬೆಲೆ ಏರಿಕೆ ಆಗಿದೆ ಅಂತ. ಅದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು, LPG ಸಿಲಿಂಡರ್ ಪ್ರೈಸ್ ಜಾಸ್ತಿ ಆಯಿತು, ಅದಾಯಿತು, ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಅಂತ. ಬಟ್ ಇನ್ಫ್ಲೇಷನ್ನು ಸುಮ್ಮನೆ ಜನಗಳು ಹೇಳ್ದಂಗೆ ಇನ್ಫ್ಲೇಷನ್ನ ಜಾಸ್ತಿ ಆಯಿತು ಅಂತ ಹೇಳಿದ ತಕ್ಷಣ ನಂಬಕ್ಕಾಗಲ್ಲ. ಇನ್ಫ್ಲೇಷನ್ ಡೇಟಾ ನೋಡಬೇಕು. ಇನ್ಫ್ಲೇಷನ್ ಡೇಟಾ ಏನು ಹೇಳುತ್ತೆ ಅಂದರೆ, 2013ರಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ನು 10% ಇತ್ತು. ಅದೇ 2014ರಲ್ಲಿ 10%ಇಂದ ವಾಪಸ್ 6%ಗೆ ಬಂದಿದೆ. 15ರಲ್ಲಿ 4.9%, 16ರಲ್ಲಿ 4.9%, 17ರಲ್ಲಿ 3%. ಎಷ್ಟು ಕಂಟ್ರೋಲ್ ಆಗಿದೆ ಇನ್ಫ್ಲೇಷನ್ನು. ಯಾಕಂದರೆ ಈಗ 2022 ಬಂತಲ್ಲ, 2022 ಬಂದು ಅಮೆರಿಕಾದಲ್ಲಿ ರಿಸೆಷನ್ ಸ್ಟಾರ್ಟ್ ಆಗ್ತಿರೋದೇ ಇನ್ಫ್ಲೇಷನಿಂದ. ಅಲ್ಲೇನಾಗ್ಬಿಟ್ಟಿದ್ದು, 40 ವರ್ಷದಲ್ಲೇ ಹೈ ಇನ್ಫ್ಲೇಷನ್ ಇದೆ ಅಮೆರಿಕಾದಲ್ಲಿ. ಬಟ್ ಈ ವರ್ಷ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಇದ್ದಿದ್ದು 8.7 ಸಮಥಿಂಗ್. ಬಟ್ ಇನ್ಫ್ಲೇಷನ್ನ ಸೂಪರಾಗಿ ಮ್ಯಾನೇಜ್ ಮಾಡಿದ್ದಾರೆ. ಅದು RBIಗೂ ಕ್ರೆಡಿಟ್ ಹೋಗುತ್ತೆ, ಬರೀ ಗೌರ್ಮೆಂಟಿಗಲ್ಲ, RBIಗೂ ಕ್ರೆಡಿಟ್ ಹೋಗ್ಬೇಕದು. ಯಾಕಂದರೆ RBI ಅಷ್ಟು ಸೂಪರಾಗಿ ಇನ್ಫ್ಲೇಷನ್ನ ಮ್ಯಾನೇಜ್ ಮಾಡ್ತು. ಅದೇ ಥರ DBT ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಅಂದರೆ ಈಗ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರಲ್ಲ, ಜನ್ಧನ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅವ್ರ ಅಕೌಂಟ್ಗಳಿಗೆ ಡೈರೆಕ್ಟ್ ದುಡ್ಡು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಮೀಡಿಯೇಟ್ರೇ ಇಲ್ಲ, ಡೈರೆಕ್ಟ್ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇದೆ. ರಾಜೀವ್ ಗಾಂಧಿ ಒಂದ್ಸಲ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ, ಔಟ್ ಆಫ್ ಎವ್ರಿ ₹1 ಸೆಂಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ 15 ಪೈಸೆ ರೀಚಸ್ ಟು ಪೂರ್. ಅಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಏನಾದರೂ ₹1 ಸೆಂಡ್ ಮಾಡಿದೆ ಅಂದರೆ ಅದರಲ್ಲಿ ಕೇವಲ 15 ಪೈಸಾ ಮಾತ್ರ ಬಡವ್ರಿಗೆ ಹೋಗ್ತಾ ಇತ್ತು. ₹100ನಲ್ಲಿ ₹15 ಮಾತ್ರ ಬಡವ್ರಿಗೆ ಹೋಗ್ತಾ ಇತ್ತು. ಇನ್ನು ಉಳಿದಿದ್ದು ಮಧ್ಯದಲ್ಲೇ ಹೋಗ್ತಾ ಇತ್ತು. ಈಗ ಏನಾದರೂ ₹100 ಸೆಂಡ್ ಮಾಡಿದ್ರೆ ಇದನ್ನು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಕೊಡೋ ಅಷ್ಟೊತ್ತಿಗೆ ಅದು 60 ಆಗ್ತಿತ್ತು, ಅದನ್ನು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಕೊಡೋ ಅಷ್ಟೊತ್ತಿಗೆ 40 ಆಗ್ತಿತ್ತು. ಹಂಗೆ ಕರಗ್ತಾ ಪಾಪ ₹15 ಮಾತ್ರ ಜನಗಳ ಕೈಲಿ ಸಿಗ್ತಾ ಇತ್ತು. ಈಗ ಏನಾಗಿದೆ, ಡೈರೆಕ್ಟ್ ಜನಗಳ ಅಕೌಂಟ್ಗೆ ಬೀಳೋದ್ರಿಂದ ಮಿಡಲ್ ಮ್ಯಾನೇ ಇಲ್ಲ. ಈಗ ಡೈರೆಕ್ಟ್ ಬೆನಿಫಿಟ್ನ ಜನಗಳು ಅನುಭವಿಸ್ಬೋದು. ನೆಕ್ಸ್ಟು ಹೈವೇಸ್ ನೀವೇ ನೋಡಿ ಯಾವ ಥರ ಇಂಪ್ರೂವ್ ಆಗ್ತಾ ಇದೆ. ಈಗ ಬೆಂಗಳೂರು ಮೈಸೂರು ಹೈವೇ ಬಂತು, ಎಷ್ಟು ಸೂಪರ್ ಆಗಿದೆ. ಮುಂಚೆ ಏನಾಗ್ತಿತ್ತು, 3 ಗಂಟೆ ಬೇಕಾಗಿತ್ತು, 3-3.5 ಗಂಟೆ ಬೇಕಾಗಿತ್ತು ಬೆಂಗಳೂರಿಂದ ಮೈಸೂರಿಗೆ ಹೋಗೋಕ್ಕೆ. ಇವಾಗ 1-1.25 ಗಂಟೆಯಲ್ಲೇ ರೀಚ್ ಆಗ್ಬೋದು. ಅದೇ ಥರ ಇಂಡಿಯಾದಲ್ಲಿ ಎಲ್ಲ ಕಡೆ ನೋಡಿ, ಈಗ ಚೆನ್ನೈ ಟು ಹೊಸಕೋಟೆ ಹೈವೇ ಆಗ್ತಾ ಇದೆ. ಈಗ ಚೆನ್ನೈನ ಕೇವಲ 3 ಗಂಟೆಲಿ ರೀಚ್ ಆಗ್ಬೋದು. ಇದೇ ಥರ ಪ್ರತಿಯೊಂದು ಹೈವೇಗಳು ಇಂಪ್ರೂವ್ ಆಗ್ತಾ ಇದ್ದಾವೆ. ಮುಂಚೆನೂ ಹೈವೇ ಆಗ್ತಾ ಇತ್ತು, ಬಟ್ ಈಗ ಫಾಸ್ಟ್ ಫೇಸಲ್ಲಿ ಆಗ್ತಾ ಇದೆ ಹೈವೇ. ಬಿಫೋರ್ 2014ರಲ್ಲಿ ಪರ್ ಡೇ 12 ಕಿಲೋಮೀಟರ್ ಆಗ್ತಾ ಇತ್ತು. 2022ರಲ್ಲಿ 29 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆ. ಆಲ್ಮೋಸ್ಟ್ ತ್ರಿಬಲ್ ಆಗಿದೆ ಲಾಸ್ಟ್ 9 ಇಯರ್ಸಲ್ಲಿ. ನೀವು ಕೇಳ್ಬೋದು, ಸುಮ್ಮನೆ ರೋಡ್ಗಳು ಕಟ್ಟಿದ್ರೆ ಏನು ಪ್ರಯೋಜನ ಗುರು, ಸುಮ್ಮನೆ ದುಡ್ಡು ಬೇಸ್ಟು ಅದು ಬೇಸ್ಟು ಅಂತ. ಇದು ನಮಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಯಾವುದೇ ಒಂದು ದೇಶದ ಎಕಾನಮಿ ಬೆಳಿಬೇಕಂದ್ರೆ ಆ ದೇಶದಲ್ಲಿರೋ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರಬೇಕು, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು. ಆವಾಗಲೇ ಆ ದೇಶ ಬೆಳೆಯೋದು. ಯಾಕಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾನು ಏನಾದರೂ ಸೆಲ್ ಮಾಡ್ತಾ ಏನಾದರೂ ಕಳಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ರೋಡ್ ಚೆನ್ನಾಗಿರಬೇಕು. ಈಗ ಎಕ್ಸಾಂಪಲ್ಲು, ಹುಬ್ಳಿಯಿಂದ ಯಾರೋ ಒಬ್ಬ ಟೊಮೊಟೊ ಬೆಳೆದಿದ್ದಾನೆ, ಇಲ್ಲ ದಾವಣಗೆರೆಯಿಂದ ಯಾವುದೋ ಒಬ್ಬ ಟೊಮೊಟೊ ಬೆಳೆದಿದ್ದಾನೆ. ಆ ಟೊಮೊಟೊನ ತರೋಕ್ಕೆ ಮುಂಚೆ ಏನಾಗ್ತಿತ್ತು, 2 ದಿವಸ ಬೇಕಾಗಿತ್ತು ಅಂದ್ಕೊಳ್ಳಿ, ರೋಡ್ ಸರಿ ಇರಲಿಲ್ಲ. ಈಗ ರೋಡ್ ಚೆನ್ನಾಗಿರೋದ್ರಿಂದ ಕೇವಲ 6-7 ಗಂಟೆಗೆ ತಾಂಬರ್ತಾನೆ. ಅವನೇನು ಮಾಡ್ತಾನೆ, ಆ ಟೊಮೊಟೊ ಬಿಡಿಸಿದ ತಕ್ಷಣ ಲಾರಿಗೆ ಹಾಕ್ಕೊಂಡು ತಂದುಬಿಡ್ತಾನೆ. ಅವಾಗ ಏನಾಗುತ್ತೆ, ಟೊಮೊಟೊ ಫ್ರೆಶ್ ಆಗಿರುತ್ತೆ. ಟೊಮೊಟೊ ಫ್ರೆಶ್ ಆಗಿದ ತಕ್ಷಣ ಅವನಿಗೆ ಜಾಸ್ತಿ ಸಿಗುತ್ತೆ. ಏನಾದರೂ 1 ದಿವಸ 1.5 ದಿವಸ ಲೇಟ್ ಮಾಡಿದರೆ ಟೊಮೊಟೊ ಬಾಡೋಗ್ತಿತ್ತು. ಮತ್ತು ಅದನ್ನು ಹೋಗಿ ಸೆಲ್ ಮಾಡೋಷ್ಟೊತ್ತಿಗೆ ಇನ್ನೂ ಬಾಡೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಇವರು, ಇಲ್ಲಪ್ಪ ನಿನ್ನ ಟೊಮೊಟೊ ಬಾಡೋಗಿದೆ, ನಾನು ನಿನಗೆ ಕಮ್ಮಿ ದುಡ್ಡು ಕೊಡ್ತೀನಿ ಅಂತ ದುಡ್ಡು ಕೊಡೋರು. ಇವಾಗ ಏನಾಗಿದೆ, ಫಾಸ್ಟಾಗಿ ರೀಚ್ ಆಗೋದ್ರಿಂದ ಬೇಗ ಹೋಗ್ಬಿಟ್ಟು ನೀವು ಸೆಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾವುದೇ ಒಂದು ದೇಶದ ಎಕಾನಮಿ, ಈಗ ಅಮೆರಿಕಾನೇ ತಗೊಳ್ಳಿ, ಅಮೆರಿಕ ಇದುವರೆಗೂ ಡೆವಲಪ್ ಆಗೋಕ್ಕೆ ಕಾರಣನೇ ರೋಡು, ರೈಲ್ವೇಸ್, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ರೇ. ಈಗ ಯಾವುದೋ ಒಂದು ಬೇರೆ ದೇಶದಿಂದ ಕಂಪ್ನಿ ಬರುತ್ತೆ, ಕಂಪ್ನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ ಪ್ಲ್ಯಾಂಟ್ ಹಾಕಬೇಕು, ಇಂಡಿಯಾದಲ್ಲಿ ನಾನು ವ್ಯವಹಾರ ಮಾಡಬೇಕಂದ್ರೆ ಅವನಿಗೆ ಎಲ್ಲೋ ಒಂದು ಕಡೆ, ಈ ಬೆಂಗಳೂರಲ್ಲಿ ಒಂದು ಇದು ಮಾಡಿದ್ದಾನೆ, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿದ್ದಾನೆ. ಇದನ್ನು ಅವನು ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗೆ ತಲುಪಿಸ್ಬೇಕು. ಅದಕ್ಕೇನು ರೋಡ್ ಚೆನ್ನಾಗಿರ್ಬೇಕಾ? ಅವ್ನು ರೋಡ್ ಚೆನ್ನಾಗಿಲ್ಲ ಅಂದರೆ ಇಲ್ಲಾಕೆ ಬರ್ತಾನೆ?
ಅವನು ಇಲ್ಲೇನಾದರೂ ಪ್ರಾಡಕ್ಟ್ನ ತಯಾರು ಮಾಡಿ ಬೇರೆ ದೇಶಕ್ಕೆ ಸೆಲ್ ಮಾಡಬೇಕಂದ್ರೆ ರೋಡ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಆಗಲ್ಲ. 3 ದಿವಸ ಬೇಕಾಗುತ್ತೆ ಒಂದೊಂದು ಪ್ರಾಡಕ್ಟ್ನ ಅಲ್ಲಿಂದ ಅಲ್ಲಿ ಕಳ್ಸೋಕ್ಕೆ. ಅದರಿಂದ ಕಂಪ್ನಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾ ಬೀಳುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಈಗ ಬೆಂಗಳೂರಲ್ಲಿ ನಂದೊಂದು ಕಂಪ್ನಿ ಇದೆ, ನಾನೇನೋ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾ ಇದ್ದೀನಿ, ನನ್ನ ಕಸ್ಟಮರ್ ಹುಬ್ಳಿನಲ್ಲಿದ್ದಾರೆ. ಓಕೆ, ಈಗ ರೋಡ್ ಏನು ಸರಿ ಇಲ್ಲ, ಈಗ ನಾನು ನನ್ನ ಪ್ರಾಡಕ್ಟ್ನ ಅವ್ರಿಗೆ ಕಳ್ಸೋಕ್ಕೆ 15 ದಿವಸ ಬೇಕಾಯಿತು ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್ಗೆ ಅಂದ್ಕೊಳ್ಳಿ 15 ದಿವಸ ಬೇಕಾಯಿತು ಅಂತ. ಈಗ ಅವ್ರು ಆ ಪ್ರಾಡಕ್ಟ್ ಬರೋವರೆಗೂ ಅಲ್ಲಿರೋ ಅಂಗಡಿನ ಏನು ಮಾಡಬೇಕು, ಹೊರಗಡೆಯಿಂದ ಎಲ್ಲನ ಸಾಲ ತಗೊಂಬಂದ್ಬಿಟ್ಟು 15 ದಿವಸದ ಏನು ಬೇಕಲ್ಲ, 15 ದಿವಸಕ್ಕೆ ಏನು ಬೇಕಲ್ಲ ನಡೆಸೋಕ್ಕೆ ವರ್ಕಿಂಗ್ ಕ್ಯಾಪಿಟಲ್ಲು, 15 ದಿವಸದ ಮುಂಚೆನೇ ಬೈ ಮಾಡಿ ಒಂದು ಗೋಡನಲ್ಲಿ ಇಟ್ಕೊಂಡಿರ್ಬೇಕು. ಅವಾಗ ಏನಾಗುತ್ತೆ, ಅವನಿಗೆ ಕೈಯಲ್ಲಿ ದುಡ್ಡು ಇಲ್ದಂಗೆ ಆಗುತ್ತೆ. ಇದೆಲ್ಲ ಮಾಡೋದು ರಂಗ್ಲು, ದುಡಿಯೋದು 4 ಕಾಸು, ಯಾಕೆ ಈ ಥರ ಮಾಡೋಣ ಅಂತ ಅವ್ನು ಬಿಸ್ನೆಸ್ ಮಾಡೋದೇ ಬಿಟ್ಬಿಡ್ತಾನೆ. ಬಿಸ್ನೆಸ್ ಮಾಡೋದು ಬಿಟ್ಟ ತಕ್ಷಣ ಲೋಕಲಲ್ಲಿ ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ? ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಲಿಲ್ಲದ್ರೆ ಆ ಊರು ಬೆಳೆಯೋದೇ ಇಲ್ಲ, ಹಂಗೆ ಇರುತ್ತೆ. ಊರು ಬೆಳಿಬೇಕು, ಯಾವುದೇ ಒಂದು ದೇಶ ಬೆಳಿಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರಬೇಕು, ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರಬೇಕು. ಅದೇ ಥರ ರೈಲ್ವೆ ಎಲೆಕ್ಟ್ರಿಫಿಕೇಷನು. ನಮ್ಮ ಇಂಡಿಯಾದಲ್ಲಿ ಇವತ್ತು 58,424 ಕಿಲೋಮೀಟರ್ ರೈಲ್ವೆ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಅದರಲ್ಲಿ 37,000 ಕಿಲೋಮೀಟರ್ ಲಾಸ್ಟ್ 9 ವರ್ಷದಲ್ಲಾಗಿದೆ. ಆಲ್ಮೋಸ್ಟ್ 60% ರೈಲ್ವೆ ಎಲೆಕ್ಟ್ರಿಫಿಕೇಷನು ಲಾಸ್ಟ್ 9 ವರ್ಷದಲ್ಲಾಗಿದೆ. ಈವನ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಕೂಡ ಒನ್ ಆಫ್ ದ ಮೇಜರ್ ಟ್ರಾನ್ಸ್ಪೋರ್ಟ್. ರೈಲ್ವೆ ಟ್ರಾನ್ಸ್ಪೋರ್ಟ್ ಏನಾದರೂ ಸರಿಯಾಗಿಬಿಟ್ರೆ ನಮ್ಮ ಇಂಡಿಯಾ ಎಲ್ಲೋಗಿ ತಲುಪುತ್ತೋ. ಯಾಕಂದರೆ ಈಗ ಲಾರಿನಲ್ಲಿ ಬೈ ರೋಡ್ ಕಳಿಸೋದ್ರಿಂದ ಏನಾಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಪೆಟ್ರೋಲು, ಡ್ರೈವರ್ ಸರಿಯಾಗಿ ಹೋಗಲ್ಲ, ಅವ್ನು ಜಾಸ್ತಿ ಕೇಳ್ತಾನೆ. ಅದರಿಂದ ನೀವೇನಾದರೂ ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದ್ದೀರಾ, ಅದನ್ನೊಂದು ಊರಿಗೆ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಏನಾಗುತ್ತೆ, ಕಾಸ್ಟ್ ಇನ್ಕ್ರೀಸ್ ಆಗಿಬಿಡುತ್ತೆ. ಅದೇ ರೈಲ್ವೆ ಇದ್ದಾಗ ಏನಾಗುತ್ತೆ, 50% ಕಾಸ್ಟ್ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ. ಯಾಕಂದರೆ ರೈಲ್ವೆಗೆ ಅಷ್ಟೊಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರೋಲ್ಲ, ಬಿಕಾಸ್ ಇದು ಎಲೆಕ್ಟ್ರಿಫೈ ಆಗಿದೆ. ನೆಕ್ಸ್ಟು ಮೆಟ್ರೋಸ್. ಬಿಫೋರ್ 2014ರಲ್ಲಿ ನಮ್ಮ ದೇಶದಲ್ಲಿ 5 ಸಿಟಿನಲ್ಲಿ ಮೆಟ್ರೋ ಇತ್ತು. ಅದು ಟೋಟಲ್ ಎಷ್ಟು ಕವರ್ ಮಾಡಿತ್ತು ಅಂದರೆ, ನಮ್ಮ ಇಂಡಿಯಾದಲ್ಲಿ ಟೋಟಲ್ ಮೆಟ್ರೋ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿತ್ತು ಅಂದರೆ 229 ಕಿಲೋಮೀಟ್ರ್. ಅದೇ ಇವಾಗ ನಮ್ಮ ದೇಶದಲ್ಲಿ ಟೋಟಲ್ 20 ಸಿಟಿನಲ್ಲಿ ಮೆಟ್ರೋ ಇದೆ. ಅದು ಟೋಟಲ್ ಕವರ್ ಮಾಡಿರೋ ಡಿಸ್ಟೆನ್ಸು 860 ಕಿಲೋಮೀಟ್ರ್. 2014ರಲ್ಲಿ 229, ಇವಾಗ 860. ನೆಕ್ಸ್ಟು ಮೊಬೈಲ್ ಪ್ರೊಡಕ್ಷನ್. 2014ರಲ್ಲಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಮೊಬೈಲ್ ಪ್ರೊಡಕ್ಷನ್ ಆಗ್ತಿದ್ದು 5.8 crores. ಅದ್ರ ಟೋಟಲ್ ವರ್ತು 18,600 ಕೋಟಿ. ಆ ಮೊಬೈಲ್ ಟೋಟಲ್ ಏನು ಪ್ರೊಡಕ್ಷನ್ ಆಗ್ತಿತ್ತಲ್ಲ, ಆ ಮೊಬೈಲ್ದು ಕಂಪ್ಲೀಟ್ಲಿ ಟೋಟಲ್ ವರ್ತು 18,600 ಕೋಟಿ. ಇವಾಗ ನಮ್ಮ ಇಂಡಿಯಾದಲ್ಲಿ ಮೊಬೈಲ್ ಪ್ರೊಡಕ್ಷನ್ ಆಗ್ತಿರೋದು 31 ಕೋಟಿ ಯೂನಿಟ್ ಮೊಬೈಲ್ಗಳು ಇಂಡಿಯಾದಲ್ಲಿ ಪ್ರೊಡಕ್ಷನ್ ಆಗ್ತಿದ್ದಾವೆ. ಅದ್ರ ವ್ಯಾಲ್ಯೂ 2,75,000 ಕೋಟಿ. ನಮ್ಮ ಇಂಡಿಯಾದಲ್ಲಿ ಇವತ್ತು ಏನೇನು ಮೊಬೈಲ್ಗಳು ನಾವೆಲ್ಲ ಯೂಸ್ ಮಾಡ್ತಿದ್ದೇವಲ್ಲ, ಅದರಲ್ಲಿ 90% ಮೊಬೈಲ್ಗಳು ನಮ್ಮ ಇಂಡಿಯಾದಲ್ಲೇ ಪ್ರೊಡಕ್ಷನ್ ಆಗಿದ್ದಾವೆ. ಇದರಿಂದ ಎಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿರುತ್ತೆ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿರುತ್ತೆ. ನೆಕ್ಸ್ಟು ಡಿಫೆನ್ಸ್ ಎಕ್ಸ್ಪೋರ್ಟ್. ಮುಂಚೆ ಏನಾಗ್ತಿತ್ತು, ನಾವು ಕಂಪ್ಲೀಟ್ಲಿ ಡಿಫೆನ್ಸ್ನ ಇಂಪೋರ್ಟ್ ಮಾಡ್ಕೊತಿದ್ವಿ, ಬೇರೆ ದೇಶದಿಂದ ಎಕ್ಸ್ಪೋರ್ಟ್ ಮಾಡ್ಕೊತಿದ್ವಿ, ಸ್ವಲ್ಪ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಇವಾಗ ನೀವೇ ನೋಡಿರ್ತೀರ, ಏರ್ ಸ್ಟ್ರೈಕ್ ಮಾಡಿದಾಗ ಅಭಿನಂದನ್ ಸಿಗಾಕೊಂಡಿದ್ರಲ್ಲ, ಆ ಟೈಮಲ್ಲಿ F-16 ಫ್ಲೈಟ್ನ ಅಭಿನಂದನ್ ಉಡಿಸ್ತಾರೆ. ಅವಾಗ ಅಮೇರಿಕ ಇದ್ದಕ್ಕಿದ್ದಂಗೆ ಹೇಳುತ್ತೆ, ನೀವು ನೆಕ್ಸ್ಟ್ ಅದನ್ನು ನಾನು ಹೇಳೋವರೆಗೂ ಯೂಸ್ ಮಾಡೋಂಗಿಲ್ಲ. ಯಾಕಂದರೆ ಅಮೇರಿಕ ಕೊಟ್ಟಿರುತ್ತೆ, ಅದನ್ನು ಅಮೇರಿಕ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಕೊಟ್ಟಿರುತ್ತೆ, ನಾನು ಹೇಳಿದ್ರೆ ಮಾತ್ರ ಯೂಸ್ ಮಾಡ್ಬೇಕು, ಹಂಗೆ ಮಾಡ್ಬೇಕಂತ. ನನಗೆ ಬೇಕಾದಾಗ ನಾನು ಯೂಸ್ ಮಾಡೋಕ್ಕೆ ಇವ್ರ ಪರ್ಮಿಷನ್ ತಗೊಳ್ಬೇಕು. ಇದರಿಂದ ಎಷ್ಟು ತೊಂದರೆ ಇದೆ ನೋಡಿ. 2013-14ರಲ್ಲಿ ಇಂಡಿಯಾ 680 ಕೋಟಿದು ಡಿಫೆನ್ಸ್ ಐಟಮ್ನ ಎಕ್ಸ್ಪೋರ್ಟ್ ಮಾಡಿದೆ. ಅದೇ ಇವಾಗ 2022-23ರಲ್ಲಿ 16,000 ಕೋಟಿ ಡಿಫೆನ್ಸ್ ಐಟಮ್ನ ಎಕ್ಸ್ಪೋರ್ಟ್ ಮಾಡಿದೆ. ಆಲ್ಮೋಸ್ಟ್ 23 ಪಟ್ಟು ಜಾಸ್ತಿ. ಅದೇ ಥರ ಸ್ಟಾರ್ಟಪ್ಪೇ ಒಂದು ದೇಶದ ಎಕಾನಮಿಗೆ ಬ್ಯಾಕ್ ಬೋನ್. ಯಾಕಂದರೆ ಈಗ ಅಮೇರಿಕಾದಲ್ಲೇ ತಗೊಳ್ಳಿ, ಅಮೇರಿಕಾದಲ್ಲಿ ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಮೆಝಾನ್ ಇರ್ಬೋದು, ಟೆಸ್ಲಾ ಇರ್ಬೋದು, ಇವರೆಲ್ಲನೂ ಒಂದು ಟೈಮಲ್ಲಿ ಅವೆಲ್ಲನೂ ಸ್ಟಾರ್ಟಪ್ ಕಂಪ್ನಿಗಳು. ಇವಾಗ ಅಮೇರಿಕನ್ ಎಕಾನಮಿಗೆ ಬ್ಯಾಕ್ ಬೋನಾಗಿ ನಿಂತಿದ್ದಾವೆ. ಅದೇ ಥರ ಯಾವುದೇ ಒಂದು ಕಂಟ್ರಿಗೆ, ಆ ಕಂಟ್ರಿನಲ್ಲಿರೋ ಸ್ಟಾರ್ಟಪ್ಗಳೇ ಮುಂದಿನ ಫ್ಯೂಚರ್ ದೊಡ್ಡ ಕಂಪ್ನಿಗಳಾಗೋದು. ಅದಕ್ಕೆ ಆ ಕಂಟ್ರಿನಲ್ಲಿ ಮೋರ್ ನಂಬರ್ ಆಫ್ ದ ಸ್ಟಾರ್ಟಪ್ ಇದ್ದರೆ ಕಂಟ್ರಿ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಅರ್ಥ. ನಮ್ಮ ಇಂಡಿಯಾದಲ್ಲಿ ಇದುವರೆಗೂ 99,371 ಸ್ಟಾರ್ಟಪ್ ರಿಜಿಸ್ಟರ್ ಆಗಿದ್ದಾವೆ. ಅದರಲ್ಲಿ 100 ಸ್ಟಾರ್ಟಪ್ ಯೂನಿಕಾರ್ನ್ ಆಗಿದ್ದಾವೆ. ಯೂನಿಕಾರ್ನ್ ಅಂದರೆ 8,000 ಕೋಟಿಗಿನ್ನ ಜಾಸ್ತಿ ವ್ಯಾಲ್ಯೂ ಇರೋ ಕಂಪನಿಗಳನ್ನ ಯೂನಿಕಾರ್ನ್ ಅಂತಾರೆ. $1 ಬಿಲಿಯನ್ ಜಾಸ್ತಿ ಇರೋನ ಅಂಥವು 100 ಕಂಪ್ನಿಗಳು ಯೂನಿಕಾರ್ನ್ ಆಗಿದ್ದಾವೆ. ಈ ಎಲ್ಲ ಸ್ಟಾರ್ಟಪ್ಗಳು ಸೇರಿಕೊಂಡು 8,93,000 ಜಾಬ್ಸ್ನ ಕ್ರಿಯೇಟ್ ಮಾಡಿದ್ದಾವೆ. ಅಫಿಷಿಯಲಿ 8,93,000 ಜಾಬ್ಸ್ನ ಕ್ರಿಯೇಟ್ ಮಾಡಿದ್ದಾವೆ. ನಾನು ಈ ವಿಡಿಯೋದಲ್ಲಿ ಏನೇನು ಮಾತಾಡಿದ್ದೀನಿ ಅದು ಸ್ಟಾಕ್ ಮಾರ್ಕೆಟು ಮತ್ತು ಎಕನಾಮಿಕ್ ರಿಲೇಟೆಡ್ ಮಾತ್ರ. ಬೇರೆದು ಬಾತ್ರೂಮ್ ಕಟ್ಸಿದ್ರು, ಟಾಯ್ಲೆಟ್ ಕಟ್ಸಿದ್ರು, ಇವೆಲ್ಲ ನಾನೇನು ಮಾತಾಡಿಲ್ಲ. ಅದೆಲ್ಲ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬೇಕು ಆಗಿಲ್ಲ. ಅದು ಮೇ ಬಿ ಜನಗಳ ಲೈಫಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಇದರಲ್ಲಿ ಮಾತಾಡ್ತಿರೋದು ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಗೌರ್ಮೆಂಟ್ನ ವಾಪಸ್ ಬರಬೇಕು ಅಂತ ಕಾಯ್ತಾ ಇದೆ, ಏನಕ್ಕೆ ರೀಸೆಂಟಾಗಿ ಸ್ಟಾಕ್ ಮಾರ್ಕೆಟ್ ಅಪ್ ಆಯಿತು, ಇದೆಲ್ಲ ನಿಮಗೆ ತಲೆಗಿರುತ್ತೆ. ಈ ಸ್ಟಾಕ್ ಮಾರ್ಕೆಟ್ಗೂ ಇದಕ್ಕೂ ಏನು ಸಂಬಂಧ ಗುರು? ನೋ, ಸ್ಟಾಕ್ ಮಾರ್ಕೆಟು ಈಗ 3 ಸ್ಟೇಟಲ್ಲಿ ಎಲೆಕ್ಷನ್ ಗೆದ್ದರೆ ಸ್ಟಾಕ್ ಮಾರ್ಕೆಟ್ ಆಗಿ ಮೇಲೋಗುತ್ತೆ. ಈ ಥರ ಎಲ್ಲ ನಿಮಗೆ ಕ್ವಶನ್ ಇರುತ್ತೆ. ಅದಕ್ಕೋಸ್ಕರನೇ
ನಾನು ಈ ವಿಡಿಯೋ ಮಾಡಿದ್ದು. ನಿಮಗೆ ಒಂದು ಐಡಿಯಾ ಬರುತ್ತೆ ಇವಾಗ ಏನಕ್ಕೆ ಗೌರ್ಮೆಂಟು ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ. ಗೌರ್ಮೆಂಟ್ ತಗೊಳ್ಳೋ ಒಂದೇ ಒಂದು ನಿರ್ಧಾರ ಸ್ಟಾಕ್ ಮಾರ್ಕೆಟ್ಗೂ ಹೊಡ್ತಾ ಬೀಳುತ್ತೆ. ಈಗ ಏನಾದರೂ ಗೌರ್ಮೆಂಟ್ ಏನಾದರೂ ನಾಳೆ ಬಂದುಬಿಟ್ಟು ಟ್ಯಾಕ್ಸ್ ರೇಟ್ನ ಇನ್ಕ್ರೀಸ್ ಮಾಡ್ಬಿಡ್ತು ಅಂದ್ಕೊಳ್ಳಿ, 40% ಮಾಡಿಬಿಡ್ತು ಕಾರ್ಪೊರೇಟ್ ಟ್ಯಾಕ್ಸ್ ಎಲ್ಲರಿಗೂ 40% ಮಾಡ್ತು ಅಂದ್ಕೊಳ್ಳಿ, ಇಮಿಡಿಯೇಟ್ಲಿ ಇಂಡಿಯಾದಲ್ಲಿರೋ ಕಂಪ್ನಿಗಳೆಲ್ಲ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತವೆ. ಎಲ್ಲಿ ಟ್ಯಾಕ್ಸ್ ರೇಟ್ ಕಮ್ಮಿ ಇರುತ್ತೋ ಅಲ್ಲಿ ಹೋಗ್ಬಿಡ್ತವೆ. ಆವಾಗ ದೇಶ ಮುಳುಗಡೆ ಆಗಿಬಿಡುತ್ತೆ. ಯಾಕಂದರೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಲೆಕ್ಷನ್ ಕಮ್ಮಿ ಆಗುತ್ತೆ, ಜನಗಳಿಗೆ ಎಂಪ್ಲಾಯ್ಮೆಂಟ್ ಸಿಗಲ್ಲ, ಯಾರಿಗೂ ಕೆಲಸನೇ ಸಿಗಲ್ಲ. ನೆಕ್ಸ್ಟ್ ಪಾಕಿಸ್ತಾನ ಥರ ಆಗ್ಬಿಡುತ್ತೆ. ಯಾಕಂದರೆ ಪಾಕಿಸ್ತಾನದಲ್ಲೂ ನೋಡಿ ಯಾವುದೇ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಲ್ಲ, ಅವ್ರು ಅದ್ರ ಬಗ್ಗೆ ಫೋಕಸ್ ಮಾಡಿಲ್ಲ ಮುಂಚೆಯಿಂದನೂ, ಅವಾಗ ಈಗ ಅನುಭವಿಸ್ತಿದ್ದಾರೆ. ನೀವು ಕೂಡ ಜಸ್ಟ್ ಇದನ್ನು ಇನ್ಫಾರ್ಮೇಷನ್ ಆಗಿ ತೊಗೊಳ್ಳಿ. ನನ್ನನ್ನು ಅಂಧ ಭಕ್ತ ವಾಟ್ಸಪ್ ಯೂನಿವರ್ಸಿಟಿ ಇಂತೆಲ್ಲ ಬಂದು ಕಾಮೆಂಟ್ ಮಾಡಬೇಡಿ. ನಾನು ಜಸ್ಟ್ ಇನ್ಫಾರ್ಮೇಷನ್ ಆಗಿ ತೊಗೊಳ್ಳಿ. ಈಗ ಏನಾದರೂ ನೀವು ಮಾತಾಡ್ತಿದ್ದೀರ ಅಂದರೆ ಫ್ಯಾಕ್ಟ್ ಇಟ್ಕೊಂಡು ಮಾತಾಡಿ. ನಾನಿಲ್ಲಿ ನಿಮ್ಮ ಹತ್ರ ಆರ್ಗ್ಯೂ ಮಾಡೋಕ್ಕೂ ಬಂದಿಲ್ಲ, ನಾನು ನಿಮ್ಮ ಹತ್ರ ಫೈಟ್ ಮಾಡೋಕ್ಕೂ ಬಂದಿಲ್ಲ. ನಾನು ಜಸ್ಟ್ ಫ್ಯಾಕ್ಟ್ ಹೇಳಿದೆ. ಯಾಕೆ ಇವರು 30% 40% ಬೀಳುತ್ತೆ, ಮಾರ್ಕೆಟ್ ಏನಕ್ಕೆ ಮೇಲೋಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೌರ್ಮೆಂಟ್ ವಾಪಸ್ ಬಂದರೆ ಅಂತ ಅಷ್ಟೇ. ನಾನಿಲ್ಲಿ ಯಾವುದೇ ಥರ ಕಾಂಗ್ರೆಸ್ ಪರನೂ ಅಲ್ಲ, ಕಾಂಗ್ರೆಸ್ ವಿರೋಧ ಅಲ್ಲ, BJP ಪರ ಅಲ್ಲ, BJP ವಿರೋಧನೂ ಅಲ್ಲ. ನಾನು ಜಸ್ಟ್ ಈ ರೀಸನ್ಗೋಸ್ಕರ ಮಾರ್ಕೆಟ್ ಕೆಳಗೆ ಬರ್ಬೋದು, ಈ ರೀಸನ್ಗೋಸ್ಕರ ಮಾರ್ಕೆಟ್ ಮೇಲೋಗ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಡಿಮ್ಯಾಟ್ ಅಕೌಂಟ್ ಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.